ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಅಲ್ಲ, ಯೂಟ್ಯೂಬ್ ರಿಲೇಟೆಡ್ ಅಲ್ಲ ಅಂದರೆ ವಿಡಿಯೋ ಯಾವ ಒಂದು ರಿಲೇಟೆಡ್ ಜಸ್ಟ್ ಏನೂ ಇಲ್ಲ. ಈಗ ನನ್ನ ಹತ್ರ ಪ್ರೆಸೆಂಟು ನೋಡ್ಬೋದು ನಿಪಾನ್ ಪೇಂಟ್ ಇದೆ, ನೀವು ನೋಡ್ಕೊಳ್ಬೋದು. ಜಸ್ಟ್ ನಿಪಾನ್ ಪೇಂಟ್ ಅಂದ ತಕ್ಷಣ ಅಂದರೆ ಪೇಂಟ್ ನೋಡಿದ ತಕ್ಷಣ ಈ ಬಾಕ್ಸ್ ನೋಡಿದ ತಕ್ಷಣ ನಿಮಗೆಲ್ಲ ಏನು ಅನಿಸ್ಬೋದು, ನಿಪಾನ್ ಪೇಂಟ್ ಪ್ರಮೋಷನ್ ಮಾಡ್ತಾಯಿದೆ ಅಂತ ನೀವು ಅನ್ಕೋಬೋದು. ಪ್ರಮೋಷನ್ ಅಲ್ಲ, ಜಸ್ಟ್ ಅಲ್ಲ. ಈ ಒಂದು ಪೇಂಟಿಂದ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ. ಸೆಟಪ್ ರೂಮ್ ಏನು ಮಾಡಬೇಕು, ಪೇಂಟಿಂಗ್ ಮಾಡಬೇಕಾಗಿದೆ. ಆ ಒಂದು ಕಾರಣಸ್ಕ ಈ ಒಂದು ಪೇಂಟ್ ತಂದಿದ್ದೀನಿ. ನಿನ್ನೆನೇ ತಂದಿದ್ದೀನಿ ನೈಟ್. ಆ ಒಂದು ಕಾರಣಸ್ಕ ಇವತ್ತು ಏನು ಮಾಡ್ತಾಯಿದ್ದೀನಿ, ಜಸ್ಟ್ ಏನಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ನಮ್ಮ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಪೇಂಟ್ ಮಾಡ್ತೀನಿ ಮತ್ತು ಅದ್ರ ಜೊತೆ ಯಾವ ರೀತಿ ಸೆಟಪ್ ರೂಮ್ ಇದಾಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಯಾರೆಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ನೀವು ನೋಡ್ಬೋದು. ಹಳೆಯ ಸೆಟಪ್ ರೂಮ್ ನೋಡಿದ್ರೆ ಆ ಸೆಟಪ್ ರೂಮ್ ಆ್ಯಕ್ಚುಲಿ ತುಂಬ ಇದನ್ನಾಯಿತು, ತುಂಬ ದಿನದಿಂದ ಅದೇ ಸೆಟಪ್ ರೂಮ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ಕೂಡ ಏನಾದರೂ ಒಂದು ಸ್ವಲ್ಪ ಅಪ್ಡೇಟ್ ಆಗಬೇಕಲ್ಲ. ಅಪ್ಡೇಟ್ ಆದರೆ ಎಲ್ಲ ಇದನ್ನಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೋಸ್ಕರ ಅಪ್ಡೇಟ್ ಮಾಡಿದ್ದೀನಿ, ಕಲರ್ ಚೇಂಜ್ ಮಾಡಿದ್ದೀನಿ ಸ್ವಲ್ಪ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಪೇಂಟ್ ಮಾಡ್ತಾಯಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಸೆಟಪ್ ರೂಮಲ್ಲಿ. ಯಾವ ರೀತಿ ಮಾಡ್ತೀನಿ ನೀವು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೊಮ್ಮೆ ಎಲ್ಲ ರೀತಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಪೇಂಟಿಂಗ್ ಮಾಡುವಾಗ ಯಾವ ರೀತಿ ಪೇಂಟ್ ಮಾಡ್ತೀನಿ ಏನೆಲ್ಲ ನಾನು ತೋರಿಸ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋಣ. ಎಲ್ಲ ನಮ್ಮ ಮೆಂಬರ್ಸ್ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾರೆ, ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಒಂದು ಕನಸು, ನನಗೆ ಆದಂಥ ಒಂದು ಯೂಟ್ಯೂಬ್ ಸೆಟಪ್ ರೂಮ್ ಇರಬೇಕು, ನಾನು ಕೂಡ ಒಂದು ಕಲರ್ ಮಾಡ್ಬೇಕಂತ ಆಸೆ ಆದ್ಬಿಟ್ಟು ಎಲ್ಲರಿಗೆ ಸಿಗಲ್ಲ. ಯಾಕಂದ್ರೆ ಅವ್ರ ಹತ್ರ ಸರಿಯಾಗಿ ಜಾಗ ಇರಲ್ಲ. ನಮ್ಮಂಥ ಮಿಡಲ್ ಕ್ಲಾಸರ ಅದ್ರ ಕೂಡ ಇಷ್ಟು ಇದ್ದ ಜಾಗದಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಮಾಡ್ತೀನಿ ನಾನು ಸೆಟಪ್ ರೂಮ್ ಯಾವ ರೀತಿ ಕಲರ್ ಮಾಡಿದ ತಕ್ಷಣ ಯಾವ ರೀತಿ ಇರುತ್ತೆ ಏನು ನೋಡೋಣ. ಏನಿಲ್ಲ, ಈ ಒಂದು ಸ್ಟಾರ್ಟ್ನ ಬನ್ನಿ. ಈಗ ಮನೆ ಹೋಗಿ ಒಳಗಡೆ ಹೋಗಿ ಸೆಟಪ್ ರೂಮ್ ಕಲರ್ ಹಚ್ಚಬೇಕು, ಹೋಗೋಣ. ಈಗ ಫೈನಲಿಗೆ ರೂಮ್ ಒಳಗಡೆ ಬಂದಿದ್ದೀನಿ. ಜಸ್ಟ್ ರೂಮಲ್ಲಿ ನೋಡ್ಬೋದು ಈ ರೀತಿ ರೂಮ್ ಇದೆ. ಆ್ಯಕ್ಚುಲಿ ಈ ರೂಮ್ ಎಲ್ಲ ಏನು ಮಾಡ್ಬೇಕು, ಇದನ್ನೆಲ್ಲ ಚೇಂಜ್ ಮಾಡ್ಬೇಕು, ತೆಗಿಬೇಕು. ಈ ಬಟ್ಟೆ ಹಾಕಿ ಆ್ಯಕ್ಚುಲಿ ನೀವೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಈಗ ಜಾಸ್ತಿ ಅರ್ಬಿ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಇತ್ತೀಚೆಗೆ ವೀಡಿಯೋ ನೀವು ನೋಡ್ಬೋದು ಅಂದರೆ ವೇಲ್ ಶೆಲ್ಫ್ ಕಟ್ಟಾಗಿದೆ. ಮೇಲ್ಗಡೆ ನೋಡ್ತಾ ಇರ್ಬೋದು ಈ ವೇಲ್ ಶೆಲ್ಫ್ ಏನಿದೆಲ್ಲ ಇದು ಕಟ್ಟಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಬ್ಲ್ಯಾಕ್ ಪರ್ದೆ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಅಬ್ಜೆಕ್ಷನ್ ಇಲ್ಲ. ನಾನು ಹಳೇ ಸೆಟಪ್ ರೂಮ್ ಕಲರ್ ಇದೆ, ನೀವು ನೋಡ್ಕೋಬೋದು. ಎಷ್ಟು ಸುಮಾರು 1 ವರ್ಷ, ಮ್ಯಾಕ್ಸಿಮಮ್ 1.5 ಮೇಲೆ ವರ್ಷ ಆಯಿತು ಇದೇ ಒಂದು ಕಲರ್ನಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆದರೆ ಬಟ್ ಇವಾಗ ಕಲರ್ ಚೇಂಜ್ ಮಾಡಬೇಕು. ಸ್ವಲ್ಪ ಏನೋ ಒಂದು ಅಪ್ಡೇಟ್ ಆಗಬೇಕು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದಿಗೆ ನಾನು ಬಣ್ಣ ಮಾಡೋಕ್ಕಿಂತ ಮುಂಚೆ ಮೊದಲು ಏನು ಮಾಡಬೇಕು, ಈ ಡ್ರೆಸ್ ಚೇಂಜ್ ಮಾಡಬೇಕು. ನೋಡ್ಬೋದಲ್ಲ, ಡ್ರೆಸ್ ಅನ್ನೋದು ಚೇಂಜ್ ಮಾಡಲೇಬೇಕು. ಯಾಕಂದರೆ ಹೊಸ ಹಂಗಿದೆ. ಇನ್ನೊಂದು 2 ವೀಡಿಯೋ ಬರಲಿ, ಮಿಡಲ್ ಕ್ಲಾಸ್ ಇರಲಿ. ಈಗ ಏನು ಮಾಡ್ಬೇಕು, ಡ್ರೆಸ್ ಚೇಂಜ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡಿ ಇದೇನಿದೆಲ್ಲ ಇದನ್ನೆಲ್ಲ ತೆಗೆದು ಸೈಡ್ ಇಟ್ಟು ಕಲರ್ ಒಂದು ಬೋರ್ಡ್ ತಂದು ಜಸ್ಟ್ ಪೇಂಟಿಂಗ್ ಎಲ್ಲ ತಂದಿಟ್ಟಿದ್ದೀನಿ. ಸಾಮಾನು ನಿನ್ನೆ ನೈಟು ಈಗ ತಂದು ಅದನ್ನೆಲ್ಲ ಏನು ಮಾಡ್ತೀನಿ, ಕಲರ್ ಮಾಡ್ತೀನಿ. ಈಗ ಜಸ್ಟ್ ನಾನು ಏನು ಮಾಡ್ತೀನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಫೈನಲಿಗೆ ಡ್ರೆಸ್ ಚೇಂಜ್ ಮಾಡಿದಾಯಿತು. ಈಗ ಏನು ಮಾಡಬೇಕು, ಸೆಟಪ್ ರೂಮ್ ಕಲರ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು, ಇದನ್ನೆಲ್ಲ ತೆಗೆದು ಸೈಡ್ ಇಟ್ಟು ಇದನ್ನೆಲ್ಲ ಸ್ವಚ್ಛಂಗೆ ನೀರಲ್ಲಿ ತೊಳಿಬೇಕು. ಯಾಕಂದ್ರೆ ನೋಡಿ ಯಾವ ರೀತಿ ಇದೆ, ಹನಿ ಅಂದರೆ ಮಳೆ ಬರುತ್ತಲ್ಲ ಅದರ ಒಂದು ಹನಿ ನೀರು ಬರ್ತದೆಲ್ಲ ಈ ರೀತಿಯಾಗಿದೆ. ಇದನ್ನೇ ಏನು ಮಾಡ್ಬೇಕು, ಅದನ್ನೆಲ್ಲ ಸ್ವಚ್ಛಾಗಿ ಮಾಡಬೇಕು. ಸೆಟಪ್ ರೂಮ್ ಎಲ್ಲ ಈ ರೀತಿ ಇದೆ. ಜಸ್ಟ್ ನಿಮ್ಗೇನು ತೋರಿಸೋಬೇಕಾಗಿಲ್ಲ, ಎಲ್ಲ ಆಟೋಮೆಟಿಕ್ ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಇದನ್ನೆಲ್ಲ ಸ್ವಚ್ಛ ಒರೆಸ್ತೀನಿ. ಅದರ ನಂತರ ನಾನು ನಿಮಗೆ ಕಲರ್ ಮಾಡುವಾಗ ತೋರಿಸ್ತೀನಿ. ಬಕೆಟ್ ಕೂಡ ತಂದಿಟ್ಟಿದ್ದೀನಿ, ಇನ್ನೂ ಇದೆ, ಹಿಂಗೆ ಮಾಡಬೇಕು. ಜಸ್ಟ್ ಏನು ಮಾಡೋಣ, ಈಗ ಇದನ್ನೆಲ್ಲ ತೆಗೆದಿಟ್ಟು ಸೈಡೆ. ವರ್ಷಿದ್ದಾಯ್ತು. ಈಗ ಜಸ್ಟ್ ನೆಕ್ಸ್ಟ್ ಫೈನಲಿ ವರ್ಷದಾಯ್ತು. ನೀರು ಹೆಚ್ಚೆ ಇನ್ನಾದ್ರು ಒಣಗಬೇಕಲ್ಲ, ಸೆಕೆ ತುಂಬ ಆಗ್ತಿದೆ. ಏನು ಮಾಡೋದು, ಕರೆಕ್ಟಾದ ತಕ್ಷಣ ಮಾಡಲೇಬೇಕು. ಇದೆಲ್ಲ ಯಾವ ಕಷ್ಟ ಅಲ್ಲ, ಸ್ವಲ್ಪ ಒಣಗಲಿ. ಅಂದರೆ ನೀರು ಹೆಚ್ಚು ವರ್ಷಿದನಲ್ಲ, ಪೇಂಟ್ ಕುಂಟ್ರಲ್ಲ, ಅದಕ್ಕೆ ಏನು ಮಾಡ್ಬೇಕು, ಸ್ವಲ್ಪ ಒಣಗಬೇಕು. ಆ ಒಂದು ಕಾರಣಕ್ಕೋಸ್ಕರ ಒಣಗೋವರೆಗೂ ಸ್ವಲ್ಪ ವೇಟ್ ಮಾಡೋಣ. ಅಷ್ಟರೊಳಗೆ ನಾವೇನು ಮಾಡೋಣ, ಪೇಂಟ್ ಮಿಕ್ಸ್ ಮಾಡೋಣ. ಪೇಂಟ್ ಅನ್ನೋದು ಮಿಕ್ಸ್ ಮಾಡ್ಕೋಕ್ರೆ ನಮಗೆ ಒಂದು ಬಕೆಟ್ ಇದೆ. ಇದೇನು ನಾವು ಸ್ವಚ್ಛಂಗಿ ಒರೆಸ್ಬೇಕು, ಕ್ಲೀನಿಂಗ್ ಮಾಡ್ಕೋಬೇಕು.
ಜಸ್ಟ್ ನೀರಿದೆ, ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದ ನಂತರ ಆಯಿಲ್ ಪೇಂಟ್ ಹಾಕಿ ಆನಂತರ ಅದನ್ನ ಇದು ಮಾಡಿ ಮಿಕ್ಸ್ ಮಾಡಿ ತಿಕ್ಕೋದಷ್ಟೇ. ಈಗ ಅಷ್ಟರೊಳಗೆ ಇದು ಒಣಗುತ್ತೆ. ಈಗ ನಾವೇನು ಮಾಡೋಣ, ಪೇಂಟ್ ರೆಡಿ ಮಾಡ್ಕೋಣ. ಬನ್ನಿ ಪೇಂಟ್ ರೆಡಿ ಮಾಡೋಣ. ಈಗ ಏನು ಮಾಡೋಣ, ಪೇಂಟ್ ಡಬ್ಬಿ ಬಾಕ್ಸ್ ರೆಡಿ ಆಯಿತು. ಜಸ್ಟ್ ಈಗ ಏನು ಮಾಡೋಣ, ಪೇಂಟ್ ಇದರಲ್ಲಿ ಹಾಕೋಣ. ಫೋನ್ ಪೇಂಟ್ ಇದೆ, ಇದಕ್ಕೆ ಏನು ಮಾಡ್ಬೇಕು, ನಾವು ಇದು ಬಾಕ್ಸ್ ಇದ್ದು ಓಪನ್ ಮಾಡಿ ಇದ್ರೊಳಗಡೆ ಹಾಕ್ಬೇಕು. ಇಷ್ಟು ಅದರ ನಂತರ ಇದರ ಬ್ರೇಸ್ ತಂದಿದ್ದೀನಿ. ಬ್ರೇಸಿಂಗ್ ಇರ್ಬೇಕಲ್ಲ, ಆದ ನಂತರ ಬ್ರೇಸ್ ಇದೆ. ಏನು ಮಾಡೋಣ, ಓಕೆ ಇದೆ. ಈಗ ಜಸ್ಟ್ ನಾನು ನೀರು ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಏನು ಮಾಡಬೇಕು, 300 ml ನೀರು ಹಾಕಬೇಕು ಅವ್ರು ಹೇಳಿದ್ದಾರೆ. ಜಸ್ಟ್ ಓಕೆ. ಈಗ ನಾವೇನು ಮಾಡೋಣ, ಈ ಪೇಂಟ್ ಬಾಕ್ಸ್ ಓಪನ್ ಮಾಡಬೇಕು. ಓಪನ್ ಮಾಡಿ ಇನ್ನೇನು ಹಾಕಬೇಕು. ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ಈ ಪೇಂಟ್ ಬಾಕ್ಸ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ಇದರ ಒಳಗಡೆ ಹಾಕ್ತೀನಿ. ಗೈಸ್ ಈಗ ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಕಲರು, ನೀವೇ ನೋಡಿ ಯಾವೊಂದು ಕಲರ್ ಇದೆ. ಗ್ರೇ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ. ನೋಡ್ಬೋದು ಇದೆಲ್ಲ. ಇದನ್ನೇನು ಮಾಡೋಣ, ಜಸ್ಟು ಒಂದು ಬಾಕ್ಸ್ ಒಳಗಡೆ ಹಾಕಿಬಿಡೋಣ. ಬಾಕ್ಸ್ ಒಳಗಡೆ ಹಾಕಿ ಓಕೆ. ಓಕೆ ಹಾಕಿದಾಯಿತು. ಜಸ್ಟ್ ಇವಾಗ ಏನು ಮಾಡೋಣ, ಇದರಲ್ಲಿ ಒಂದು 300 ml ವರೆಗೆ ನೀರು ಹಾಕೋಣ. ಓಕೆ ನೀರು ಹಾಕಿದೆ. ಇಷ್ಟು ಸ್ವಲ್ಪ ಬೇಡ, ಇನ್ನೂ ಸ್ವಲ್ಪ ಕಡಿಮೆ ಹಾಕೋಣ. ಓಕೆ ನೀರು ಹಾಕಿದಿತ್ತು. ಏನು ಮಾಡೋಣ, ಇದರಲ್ಲಿ ಇದ್ದಿದ್ದು ಹಾಕಿದಾಯಿತು. ಈಗ ಏನು ಮಾಡಬೇಕು, ಅದನ್ನು ಮಿಕ್ಸ್ ಮಾಡಬೇಕು, ಕಳಿಸ್ಬೇಕಾದ್ರೆ ಏನು ಮಾಡೋಣ, ಒಂದು ಕಿಟಿ ತೊಗೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಬೇಕಲ್ಲ. ಕ್ಯಾಮ್ರಾ ಹಿಡಿಯೋರು ಯಾರು ಇಲ್ಲ, ನಾನೇ ಹಿಡಿದು ನಾನೇ ಮಾತಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಬೇಕಲ್ಲ. ಓಕೆ ಈಗ ಏನು ಮಾಡೋಣ, ಇದನ್ನ ಮಿಕ್ಸ್ ಮಾಡಿ ಎಲ್ಲ ಕಳಿಸೋಣ. ಈಗ ಕಳಿಸ್ಬೇಕಲ್ಲ, ಸ್ವಲ್ಪ ತರ್ಕೊಳ್ಳಿ. ಈಗ ಕಳಿಸ್ತಾ ಇದ್ದೀನಿ. ನೋಡ್ಬೋದು ಪೇಂಟು. ಯಾರು ಬಣ್ಣ ಮಾಡೋದ್ರೆ ಬೈಬೇಡಿ, ಅದಕ್ಕೊಂದು ಸಿಸ್ಟಮ್ ಇರುತ್ತೆ, ಅದಕ್ಕೆ ಒಂದೊಂದು ಇರುತ್ತೆ. ನೀಟ್ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ಬೈಬೇಡಿ. ಏನು ಮಾಡೋದು, ನಾನೇ ಮಾಡ್ತಾ ಇದ್ದೀನಲ್ಲ, ಅಡ್ಜಸ್ಟ್ ಮಾಡಬೇಕು. ಕಳಿಸ್ತಾ ಇದ್ದೀನಿ. ಯಾವ ಕಲರ್ ಅಂತ ಕೇಳ್ಬೋದು, ಯಾವ ಕಲರ್ ಅಂತ ಕೇಳ್ಬೋದು. ಮಾಡೋಣ, ಮಾಡಿ ನಂತರ ನೀವೇ ಹೇಳ್ತೀರ. ನೋಡಿ ಮಿಸ್ಟೇಕ್ ಆಯ್ತು. ಏನ್ ಬರ ಇರ್ಲಿ, ಆಗೋದಿಲ್ಲ. ಒಳ್ಳೆದಕ್ಕೆ ಈಗ ತಂದಿದ್ದೀನಲ್ಲ, ಇನ್ನೆಲ್ಲ ಸೈಡ್ ಇರಬೇಕು. ಓಕೆ ಜಸ್ಟ್ ಕಳಿಸ್ತಾ ಇದ್ದೀನಿ. ಓಕೆ ಇದೇನು ಮಾಡೋಣ, ಕಳಿಸಿ ಇಟ್ಟಿದ್ದೀನಿ. ಸ್ವಚ್ಛಗೆ ಇನ್ನೊಂದು ಜಸ್ಟ್ ನನ್ನ ಒಂದು ಒಣಗಿದ ಮೇಲೆ ಒರೆಸ್ಬಿಡ್ತು. ಯಾಕಂದ್ರೆ ಕ್ಲೀನಿಂಗ್ ಇಂಪಾರ್ಟೆಂಟ್, ತಪ್ಪಬಾರ್ದಲ್ಲ. ಓಕೆ ನೀರು ಹಿಡಿಬಾರ್ದು, ಅದಕ್ಕೂ ನೀರು ಹಿಡಿಬಾರ್ದು, ಆ ಒಂದು ಕಾರಣಸ್ಕರ. ಓಕೆ ಈಗ ಏನು ಮಾಡೋಣ, ಕಲರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಕಾದ್ರೆ, ಇದು ನನ್ನ ಎಷ್ಟೋ ದಿನಗಳ ಕನಸು, ಒಂದು ಸೆಟಪ್ ರೂಮ್ ಇಲ್ಲ ಇತ್ತು, ಆದರೆ ಇವಾಗಿದೆ. ಏನು ಮಾಡೋದು, ಮಾಡ್ತಾ ಇದ್ದೀನಿ. ತೆಲ ಬೀಳ್ಬೇಡ. ಏನೋ ಮಾಡ್ತಾ ಇದ್ದೀನಿ. ಸ್ವಲ್ಪ ವೈಟ್ ಜಾಸ್ತಿ ಸಿಂಕ್ ಆಗ್ತಾ ಇದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಮಾಡಿದ ನಂತರ ಜಸ್ಟ್ ಆಗ ಮಾಡೋಕೆ ಬರ್ತದೆ.
ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲಿ ವರ್ಕ್ ಮಾಡ್ಬೋದು. ಇನ್ನು ಸೈಡ್ ಮೂಲೆ ಮೂಲೆ ಹೊಡಿಯೋಣ, ಅದಕ್ಕೆ ಚಿಕ್ಕದಾದಂತ ಒಂದು ಬರೆಸ್ತಿದ್ದೀನಿ. ನಾನು ಪೇಂಟರ್ ಎಲ್ಲ ಆದ್ರ ಬಟ್ ಏನು ಮಾಡೋದು, ಮೈಯೆಲ್ಲ ಮಾಡ್ತಾ ಇದ್ದೀನಿ ನೋಡಿ, ಮೈಯೆಲ್ಲ ಆಗ್ತಾ ಇದೆ. ಏನು ಮಾಡೋದು, ಪೇಂಟಿಂಗ್ದವ್ರು ಇದ್ರೆ ಆಗುತ್ತೆ, ಅವ್ರಿಗೆ ಗೊತ್ತಿದೆ ಅವ್ರ ಕೆಲಸ, ಆದ್ರ ಬಟ್ ನಾನು ಏನು ಮಾಡೋದು, ಮಾಡೋದಕ್ಕಲ್ಲ ಏನಾದ್ರು ಹೊಟ್ಟೆ ಪಡ ಮಾಡೋಣ. ಗೈಸ್ ಈಗ ಜಸ್ಟ್ ಬಣ್ಣ ಮಾಡಿದಾಯಿತು. ಅದು ಏನು ಹೇಳಿದಾರೆ ಅಂದ್ರೆ ಪೇಂಟರ್ ಬ್ರದರ್ ಅವರು ನನ್ನ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡಿದರು, ಅವರೇ ಬಣ್ಣ ಕೊಟ್ಟಿದೆ. ಆ್ಯಕ್ಚುಲಿ ಅದು ಏನಿಲ್ಲ, ಜಸ್ಟ್ ಒಮ್ಮೆ ಬಣ್ಣ ಮಾಡಿ 1 ಅವರ್ಸ್ ಬಿಡಿ, ಅದಾದ ನಂತರ ಮತ್ತೊಮ್ಮೆ ಬಣ್ಣ ಮಾಡಿ ಅಂತ ಹೇಳಿದ್ರೆ ಈಗ ಬಣ್ಣ ಮಾಡಿದ್ದೀನಿ. ಈಗ 1 ಅವರ್ಸ್ ಬಿಡಬೇಕು. 1 ಅವರ್ಸ್ ಆದ ನಂತರ ಮತ್ತೆ ಏನು ಮಾಡಬೇಕು, ಬಣ್ಣ ಮಾಡಬೇಕು. ಏನು ಮಾಡ್ಬೇಕು, ಬಣ್ಣ ಮಾಡಬೇಕು. ಜಸ್ಟ್ ಎಲ್ಲಿಯವರು ಏನು ಮಾಡೋಣ, ಸ್ವಲ್ಪ ಶಾಂತಿಲಿ ಕೊಂಡ್ರೋಣ, ಯಾಕಂದರೆ ತುಂಬ ಏನಾಯಿತು, ಶೀಕೆ ತುಂಬ ಅಡ್ಜಸ್ಟ್ ಮಾಡೋಣ. ಮುಖ ಎಲ್ಲ ನೋಡಿ ಬಣ್ಣ ಯಾವ ರೀತಿ ಇದೆ, ಸ್ವಲ್ಪ ವೇಟ್ ಮಾಡೋಣ, ಅಷ್ಟರೊಳಗೆ ಒಣಗುತ್ತೆ. ಎಲ್ಲ ಮಾಡಿಲ್ಲ, ಜಸ್ಟ್ ನನಗೆ ಇಂಪಾರ್ಟೆಂಟ್ ಅಂದರೆ ಇದೊಂದೇ ಮೇನ್ ಪ್ರೈಸ್ ಇಂಪಾರ್ಟೆಂಟ್. ಈ ಕಲರ್ ಏನದಲ್ಲ ಇದೇನು ಜಾಸ್ತಿ ಇದು ಮಾಡಲ್ಲ ನಾನು, ಅದ್ರ ಬಟ್ ಈಗ ಇಂಪಾರ್ಟೆಂಟ್ ಅಂದರೆ ಇದೊಂದೇ, ಯಾಕಂದರೆ ಇಲ್ಲೇ ವೆಲ್ ಸೆಲ್ಫ್ ಕೂತಂತ ಮಾಡೋದು. ಈಗ ಜಸ್ಟ್ 1 ಅವರ್ಸ್ ವೇಟ್ ಮಾಡೋಣ. 1 ಅವರ್ಸ್ ಆದ ನಂತರ ಮತ್ತೆ ನನಗೆ ಪಸ್ಸಿದ್ದೆ ಬಣ್ಣ ಮಾಡೋದೇನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚು ಈ ಗೋಡೆಗೆ ಎಷ್ಟು ಬಣ್ಣ ಮಾಡ್ತಾ ಇದ್ದೀನಲ್ಲ ನನ್ನ ಸೆಟಪ್ ರೂಮಿಗೆ, ಅದಕ್ಕಿಂತ ಹೆಚ್ಚು ತೆಲಡನೇ ಬೀಳ್ತಾ ಇದೆ ನೋಡಿ. ತೆಲಡೆ ಯಾವ ರೀತಿ ಮಾಡಿದ್ದೀನಿ ನೋಡ್ಬೋದು, ಈ ರೀತಿ ಬಣ್ಣ ಮಾಡಿದ್ದೀನಿ. ಆ್ಯಕ್ಚುಲಿ ನೀವು ನೋಡ್ಕೊಳ್ಬೋದು, ಕಾಂತಲ್ಲ, ಈ ರೀತಿ ಬಣ್ಣ ಸ್ವಲ್ಪ ಇದರಲ್ಲೇ ಮಾಡಿದ್ದೀನಿ. ಆ್ಯಕ್ಚುಲಿ ಬಣ್ಣ ಸೆಟಪ್ ರೂಮ್ ಯಾವ ರೀತಿ ಅಂದರೆ, ಜಸ್ಟ್ ನನ್ನ ಹತ್ರ ನಾನು ನಿನ್ನೆನೇ ಚೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದರ ಬೇಸಿಕ್ ಮೇಲೆ ಇದು ಮಾಡ್ತಾಯಿದ್ದೀನಿ. ಅಂದರೆ ನಾನು ತೋರಿಸ್ಕೊಂಡು ಎಕ್ಸಾಂಪಲ್ ಉಂಟು. ಈಗ ನನ್ನ ಹತ್ರ ಇಲ್ಲಿದೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ, ಸೇಗ್ ಗ್ರೀನ್ ನೋಡಿ, ಕಾಣ್ತಿರ್ಬೋದು, ಇಲ್ಲಿದೆ ನೋಡಿ. ಈ ಕಲರ್ ಮಾಡ್ತಾಯಿದ್ದೀನಿ. ಆ ಕಲರ್ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು ಸ್ವಲ್ಪ ಆಗಿರೋ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ವೇಟ್ ಮಾಡೋಣ. ಈ ಕಲರ್ ಮಾಡ್ತಾಯಿದ್ದೀನಿ, ಆದ ನಂತರ ನೋಡೋಣ. ಈಗ 1 ಅವರ್ಸ್ ಆದ ನಂತರ ಮತ್ತೆ ಮಾಡಬೇಕು. ಇದೆಲ್ಲ ಒಂದು ಸ್ವಲ್ಪ ವೆಲ್ ಸೆಲ್ಫ್ ಹಾಕುವಾಗ ಇನ್ನೂ ನೋಡ್ಬೋದು, ನಟ್ಟು ಕೊಟ್ಟಿದೆ ವೆಲ್ ಸೆಲ್ಫ್ ಹಾಕೋದಕ್ಕೆ ಕಾಣ್ತಾ ಇದೆ. ಸ್ವಲ್ಪ ಜಸ್ಟ್ ನಮಗೀಗ ವೆಯ್ಟ್ ಮಾಡಬೇಕು. ಇದೆಲ್ಲ ಏನು ಮಾಡಲ್ಲ, ಇದೆಲ್ಲ ಇರಲಿ ಹಂಗೆ ನೋಡೋಣ. ಬಣ್ಣ ಉಳಿದ್ರೆ ವಾಪಸ್ ಮಾಡ್ತೇನೆ, ಅದು ಕೂಡ ಮಾಡ್ತೀನಿ. ಜಸ್ಟ್ ಸ್ವಲ್ಪ ವೇಟ್ ಮಾಡೋಣ. 1 ಅವರ್ಸ್ ಅಲ್ಲ, ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕು, ಒಣಗಬೇಕು. ಒಣಗಿದ ನಂತರ ಮತ್ತೊಮ್ಮೆ ಕಲರ್ ಹೊಡೆದ್ರೆ ಆಯಿತು, ಬಣ್ಣ ಆಯಿತು. ನನ್ನ ಮೈ ಕೈ ಎಲ್ಲ ನನ್ನ ರೂಪ ನೋಡಿ. ಏನು ಮಾಡೋಣ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಡ್ಜಸ್ಟ್ ಮಾಡಲೇಬೇಕು. ರೈಸ್ 1 ಅವರ್ಸ್ ಮೇಲೆ ಆಯಿತು. ಬಣ್ಣ ನೋಡೋಣ ಬನ್ನಿ, ಯಾವ ರೀತಿ ತೋರಿಸ್ತೇನೆ. ನೋಡ್ಬೋದು, ಈಗ ಒಂದು ಸ್ವಲ್ಪ ಈ ರೀತಿ ಇದೆ ಕಲರು, ಕಾಣ್ಬೋದು. ಈ ರೀತಿ ಕಲರ್ ಇದೆ. ಜಸ್ಟು ಈಗ ಏನು ಮಾಡೋಣ, ಮತ್ತೆ ಕಲರ್ ಹೊಡೆಯೋಣ. ಇಲ್ಲಿದೆ ಕಲರ್ ಇದೆ ನೋಡಿ, ಮತ್ತೊಮ್ಮೆ ಹೊಡೆಯೋಣ. ಮತ್ತೊಮ್ಮೆ ಹೊಡೆದು ಲಾಸ್ಟ್ ಬಿಟ್ಬಿಡೋಣ. ಲಾಸ್ಟ್ಗೆ ಇದ್ರ ರಿಸಲ್ಟ್ ಏನಿದೆಲ್ಲ ಅದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಸೆಟಪ್ ರೂಮ್ ವೀಡಿಯೋ ಮಾಡ್ತಾನಲ್ಲ ಅವಾಗ ಗೊತ್ತಾಗುತ್ತೆ. ಯಾಕಂದರೆ ವೆರೈಟಿ ಇದೆ, ಸೆಟಪ್ ರೂಮ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೆಟಪ್ ರೂಮ್ ಮತ್ತು ವೀಡಿಯೋ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ನೀವು ಕೇಳಿದ್ರೆ ಮಾಡ್ತೀನಿ, ಇಲ್ಲಾಂದ್ರಿಲ್ಲ. ಜಸ್ಟ್ ಏನಿಲ್ಲ, ಈಗ ಏನು ಮಾಡೋಣ, ಕಲರ್ ಹೊಡೆಯೋಣ. ಮತ್ತೊಮ್ಮೆ ಕಲರ್ ಹೊಡೆದು ಲಾಸ್ಟ್ ಮುಗಿಸೋಣ. ಇವಾಗ 1 ಅವರ್ಸ್ ಮೇಲೆ ಆಯಿತು, 1 ಗಂಟೆ 1:15 ಆಯಿತು. ವೇಟ್ ಮಾಡ್ತಾಯಿದ್ದೀನಿ, ಒಣಗಿದೆ. ಈಗ ಏನು ಮಾಡೋಣ, ಬಣ್ಣ ಮಾಡೋಣ. ಬನ್ನಿ ಬಣ್ಣ ಮಾಡೋಣ. ಈಗ ಏನು ಮಾಡೋಣ, ಇದೊಂದು ಸ್ವಲ್ಪ ಚೇಂಜ್ ಮಾಡಬೇಕು. ಈಗ ಮೇಲಿಂದ ಮಾಡೋಣ, ಯಾಕಂದ್ರೆ ಕೆಳಗಡೆ ಎಲ್ಲ ಸೋರ್ ಬರುತ್ತಲ್ಲ, ಮೇಲಿಂದ ತಗೋಣ. ಮೇಲೆಯಿಂದ ಮಾಡೋಣ. ಇನ್ನೊಂದು ಸ್ವಲ್ಪ ಮಾಡಿಬಿಡೋಣ. ಗೈಸ್ ಫೈನಲಿಗೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಬಣ್ಣ ಮಾಡಿದಾಯಿತು. ಬಣ್ಣ ಮಾಡಿದ್ದೀನಿ. ಜಸ್ಟ್ ಏನಿಲ್ಲ, ಇನ್ನು ವೆಲ್ ಸೆಲ್ಫ್ ಆರ್ಡ್ರ್ ಹಾಕಿದ್ದೀನಿ, ಬರ್ತಾ ಇದೆ. ಬಂದ ನಂತರನೇ ಸೆಟಪ್ ರೂಮ್ ರೆಡಿ ಆಯಿತು. ಅಂತೂ ಇಂತೂ ಹೇಗೋ ಹಾಗೆ ಈಗ ಏನೋ ಮಾಡಿ ಸೆಟಪ್ ರೂಮ್ ಫೈನಲಾಗಿ ಕಲರ್ ಮಾಡಿದೆ. ಆ್ಯಕ್ಚುಲಿ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್. ಮೊದಲು ಮಾಡಿದೆ, ಅದ್ರ ಬಟ್ ಅದನ್ನ ಬಿಟ್ಟರೆ ಈ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಅದ್ರ ಬಟ್ ನನಗೊಂಥರ ಮೂಮೆಂಟ್, ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಹೆಂಗೆ ಸೆಟಪ್ ರೂಮು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೆ ಎಡವಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಏನೋ ಒಂದು ತಕ್ಕ ಮಟ್ಟಿಗೆ ಆಗಿದೆ, ನೀವು ನೋಡ್ಬೋದು ಹಿಂದ್ಗಡೆ. ಇನ್ನು ಮೇಲಿಂದ ಇದೇ ಒಂದು ಸೆಟಪ್ ರೂಮಿಂದ ನಿಮಗೆ ವಿಡಿಯೋ ಬರುತ್ತೆ. ಆದರೆ ಬಟ್ ಏನು ಮಾಡೋಣ, ಸ್ವಲ್ಪ ನೀವು ಎಲ್ಲ ವೇಟ್ ಮಾಡ್ಬೇಕು. ಯಾವೊಂದು ಕಾರಣಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಒಣಗಬೇಕು, ಇನ್ನು ವೆಲ್ ಸೆಲ್ಫ್ ಬರಬೇಕು. ಅದು ಬರ್ತಂದ್ರೆ ರೆಡಿ ಆಗುತ್ತೆ. ರೆಡಿ ಆಯ್ತಂದ್ರೆ ಇನ್ನು ಮುಂದೆ OnePlus ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡಬೇಕು. ಯಾಕಂದ್ರೆ ಜಾಸ್ತಿ ಐಫೋನಲ್ಲಿ ಶೂಟ್ ಮಾಡೋಕೋದ್ರೆ
ಮುಖ ಎಲ್ಲ ಅಂದ್ರೆ ಸ್ವಲ್ಪ ಕರಗ ಬರುತ್ತೆ. ಮೊದಲೇ ಕರಗಿದೆ. ಇರ್ಲಿ, ಅಡ್ಜಸ್ಟ್ ಮಾಡ್ಲೇಬೇಕು. ಏನು ನೋಡೋದು ತುಂಬ ಸಿಂಪಲ್. ಎಲ್ಲ ನಮ್ಮ ಮೆಂಬರ್ಸ್ ನಿಮಗೋಸ್ಕರ ಇವತ್ತು ಒಂದು ಸೆಟಪ್ ರೂಮ್ ಕಲರ್ ಮಾಡಿದೆ. ಯಾಕಂದ್ರೆ ಅಪ್ಡೇಟ್ ಆಗ್ಬೇಕಲ್ಲ, ಅಪ್ಡೇಟ್ ಆಗ್ಬೇಕು. ಸ್ವಲ್ಪ ಜನರೇಷನ್ ತಕ್ಕಂತೆ ಸ್ವಲ್ಪ ಅಪ್ಡೇಟ್ ಆಗ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಸೆಟಪ್ ರೂಮ್ ಕಲರ್ ಮಾಡಿದೆ. ಯಾವ ರೀತಿ ಏನಾಗುತ್ತೆ ಅದ್ರ ಬಗ್ಗೆ ಸಪ್ರೇಟ್ ಒಂದು ಸೆಟಪ್ ರೂಮ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೆಟಪ್ ರೂಮ್ ಅಂತ ನೋಡೋಣ. ಆದ ನಂತರ ಎಲ್ಲ ರೆಡಿ ಆದ ನಂತರ ವಿಡಿಯೋ ಮಾಡ್ತೀನಿ. ಆದ್ರೆ ಬಟ್ ಇವಾಗ ನೋಡಿದ್ರಲ್ಲ, ಎಷ್ಟು ಒಬ್ಬನೇ ತುಂಬಾ ಕಷ್ಟ ಆಯ್ತು. ಸೆಕೆ ನೋಡಿ, ಇಷ್ಟೆಲ್ಲ ಬೇವ್ರು ಇದ್ರು ಕೂಡ ವಿಡಿಯೋ ಮಾಡಿ, ಯಾಕಂದ್ರೆ ನಿಮಗೋಸ್ಕರ ಇರ್ಲಿ ಅಂತ ಏನೂ ಇಲ್ಲ. ನಮ್ಮ ಮೆಂಬರ್ಸ್ ಎಲ್ಲರಿಗೂ ಕೂಡ ನನಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಅಲ್ಲ ಬೇಡ, ನಮ್ಮ ಅಂದರೆ ತಪ್ಪುತ್ತೆ, ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಕ್ರಿಯೇಟರ್ ಸೆಟಪ್ ರೂಮ್ ಕಲರ್ ಫೈನಲಿ ಕಂಪ್ಲೀಟ್ ಆಯಿತು. ಇನ್ನು ಮುಂದೆ ವಿಡಿಯೋ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಯಾವ ರೀತಿ ಅನಿಸಿತ್ತು ಕಲರ್ ಮಾಡುವಾಗ ಸ್ವಲ್ಪ ಚಿಕ್ಕದಾಗಿ ಕಮಿಟಿಗೆ ಅದ್ರ ಜೊತೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಎಲ್ಲ ನಮ್ಮ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾರೆ ಬಾಡಿಕ್ಕಿಂತ ಹೆಚ್ಚು ನನ್ನ ಕೈಗೆ ಬಣ್ಣ ಬಿಡ್ದಿದೆ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಬೇಕಂತ ಎಲ್ಲ ನಮ್ಮ ಫ್ಯಾಮಿಲೀಸ್ ಆ್ಯಕ್ಚುಲಿ ಎಲ್ಲರೂ ತುಂಬ ಜನರದ್ದು ಒಂದು ಕನಸು ಸೆಟಪ್ ರೂಮ್ ಮಾಡಬೇಕು, ನಮಗೆ ಆದಂಥ ಒಂದು ಯೂಟ್ಯೂಬ್ ಸೆಪರೇಟ್ ಸೆಟಪ್ ರೂಮ್ ಇರಬೇಕಂತ. ಆದ್ರೆ ಒಟ್ಟು ಆ ಕನಸು ನೆನ್ಸಾಬೇಕಾದ್ರೆ ಸ್ವಲ್ಪ ನಾವು ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಈ ರೂಮ್ ಅಂದ್ರೆ ನಂದು ಇದ್ರ ರೂಮ್ ಅಲ್ಲ, ಇದು ಜಗಲಿ ಕೋಳಿ, ನಂದು ದೇವ್ರ ಕೋಳಿ ರೂಮ್ ಇದು. ಅದರಲ್ಲಿ ನಾನು ಕಲರ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯಾವ ರೀತಿ ಒಂದು ಮೂಮೆಂಟ್ ಇದೆ, ಯಾವ ರೀತಿ ನಮ್ಮ ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿ ತಕ್ಕಂತೆ ನಾವು ಹೋಗ್ಬೇಕು. ಯೂಟ್ಯೂಬ್ಗೋಸ್ಕರ ತುಂಬಾ ಡೆಡಿಕೇಟೆಡ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಹೇಳ್ಬೇಕಾರೆ ತುಂಬಾ ಬಿಟ್ಟಿದ್ದೀನಿ, ತುಂಬಾ ಕಲ್ಕೊಂಡಿನಿ. ಅದಕ್ಕೋಸ್ಕರ ಆದ್ರೆ ಎಲ್ಲರಿಗಿಂತ ಅಂದ್ರೆ ಏನು ಕಲ್ಕೊಂಡಿದ್ದೀನಿ ಅಂತ ಏನು ಬೇಜಾರಿಲ್ಲ, ಅದಕ್ಕಿಂತ ಹೆಚ್ಚು ನಿಮ್ಮ ಪ್ರೀತಿ ಸಿಕ್ಕಿದೆ. ಇದ್ರ ಮುಂದೆ ನನಗೇನು ಬೇಡ. ಅದಕ್ಕೋಸ್ಕರ ನನಗೆ ಆದಂಥ ಒಂದು ಚಿಕ್ಕ ರೂಮ್ ಇದಿದೆ, ಜಾಗ ತೊಗೊಂಡಿದ್ದೀನಿ, ಪ್ಲ್ಯಾನ್ ಇದೆ. ಹೋಮ್ ಕಟ್ಟೋಗ್ಬೇಕು, ಮನಿ ಕಟ್ಬೇಕು, ಅವಾಗ ಸಪ್ರೇಟ್ ನನಗೆ ಆದಂಥ ಒಂದು ರೂಮ್ ಮಾಡ್ಬೇಕು. ಆದ್ರೆ ಬಟ್ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಲ್ಲ, ಆ ಒಂದು ಕಾರಣಸ್ಕ ರೂಮ್ ಕಲರ್ ಮಾಡಿದ್ದೀನಿ. ಯಾವ ರೀತಿ ಏನು ಅನ್ಸುತ್ತೋ ಏನು ಗೊತ್ತಿಲ್ಲ. ಆದ್ರೆ ಬಟ್ ನಿಮಗೂ ಎಲ್ಲರಿಗೂ ಹೇಳ್ತಿದ್ದೀನಿ, ನಿಮಗೂ ಒಂದು ಡ್ರೀಮ್ ಇದೆ, ನನ್ಗೆ ಗೊತ್ತಿದೆ, ಆ ಕನಸು ನನಗೆ ಗೊತ್ತಿದೆ. ಯಾಕಂದ್ರೆ ನಾನು ಕೂಡ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೀನಿ. ಒಂದು ಮಿಡಲ್ ಕ್ಲಾಸ್ ಕುಟುಂಬ ಅಂದ್ರೆ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಕನಸು ಏನೆಲ್ಲ ಇರ್ತದೆ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿಯಿಂದ ಡೈಲಿ ವಿಡಿಯೋ ನೋಡಿ, ಒಂದೊಂದು ದಿನ ನಿಮ್ಮ ಕನಸು ಕೂಡ ನೆನಸಾಗುತ್ತೆ. ಎಲ್ಲ ನಮ್ಮ ಮೆಂಬರ್ಸ್ ಪ್ರತಿಯೊಬ್ಬರು ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಏನಪ್ಪ ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ತುಂಬಾ ಇನ್ನಾಯ್ತು, ಲೇಟ್ ಆಯ್ತು, ಹಸು ಬೇರೆ ಆಯ್ತು. ಇವಾಗ ಮಧ್ಯಾಹ್ನ 3:30, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ 3:30ಗೆ ಮುಗೀತು ನೋಡಿ. ಏನ್ ಮಾಡೋದು, ಇರ್ಲಿ. ಇವತ್ತೊಂದು ದಿನ ಇದರಲ್ಲೇ ಹೋಯ್ತು ವಿಡಿಯೋ ಮಾಡ್ಬೇಕಾದ್ರೆ. ಏನ್ ಇರ್ಲಿ, ಎಲ್ಲ ಆಗೋದಕ್ಕೆಲ್ಲ ಒಳ್ಳೇದೇ. ಇನ್ನು ಇದು ಉಳಿದಿದೆಲ್ಲ ಇದನ್ನೆಲ್ಲ ಏನ್ ಮಾಡೋಣ, ಬಾಕ್ಸ್ ಅಲ್ಲಿ ಹಾಕಿಡೋಣ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆದ್ರೆ, ಚಿಕ್ಕ ಮಕ್ಕಳಿದ್ರೆ ಡ್ಯಾಮೇಜ್ ಇದ್ರೆ ಅಲ್ಲಿ ವಾಪಸ್ ಹಚ್ಚಬೇಕು, ಹಚ್ಚಕ್ ಬರುತ್ತೆ. ಕನ್ವರ್ಸ್ ಮತ್ತೆ ನಮ್ಮ ನೆಕ್ಸ್ಟ್ ಸಿಗ್ತೀನಿ. ಪ್ರತಿಯೊಬ್ಬ ರೆಸ್ಪಾನ್ಸ್ ಕೂಡ ರೂಮ್ ಎಲ್ಲ ರೆಡಿ ಆದ ತಕ್ಷಣ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಅನ್ಸುತ್ತೆ ಅವಾಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಎಲ್ಲ ನಮ್ಮ ಪ್ರೀತಿಯ ಮೆಂಬರ್ಸ್ ಎಲ್ಲರೂ ಕೂಡ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಎಲ್ಲ ಮೆಂಬರ್ಸ್ ಎಲ್ಲ ಕೂಡ ಚೇಂಜ್ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಬಾಯ್ ಬಾಯ್.